KSRTC ಅವರಿಗೆ ಬ್ರೇಕ್ ಲೈಟ್ ಹಾಕ್ಸಕ್ಕೆ ₹2 ಚೇಂಜ್ ಇದ್ರೆ ಕೊಟ್ಟು ಬಾ. ಹೌದ್ ಮರಿ ಸರ್ ಇಲ್ಲಿ ಯಾವ್ದೋ ಆನೆ ಮರಿ ಇದು ಹಾಕೊಂಡಿದೆ ಬರೀ ಸರ್ ಅಂತ ಪಾರ್ಟಿಗೆ ಫೋನ್ ಮಾಡ್ತಾನಂತೆ. ಅಲ್ಲಿ ಹೋಗ್ಬಿಡ್ತಾ ಬಂದಿ ಸಾಯ್ಲಿ ನಮ್ ಕಡೆ ಕೆರೆಬಟ್ಟೆ ಮಾಡ್ತಾರಂತ ನೋಡಿದ್ರೆ ಈಗ ಮೈಸೂರು ಕಡೆ ಕೆರೆಬಟ್ಟೆ ಮಾಡಲ್ಲ ಮಗ ಬಾಡಿಗೆ ಮಾಡ್ತಾನೆ. ಒಂದು ವೆಚ್ಚಿದ ಇದು ಅದು ಒಂದೇನೋ ಇದವಾದ ಹೆರಿಗೆಗೆ ಹೆರಿಗೆಗ. ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ. ನೋಡಿ ನಮ್ಮ ಜೊತೆ ಹನುಮಂತು ಇದ್ದಾನೆ, ನಮ್ಮ ಜೊತೆಗೆ ಹೇಮಂತು ಇದ್ದಾನೆ, ಜೊತೆಗೆ ನಾನು ಇದ್ದಾನೆ. ನೋಡಿ ಗೈಸ್, ಇವತ್ತು ಮಕ್ಕಳ ಮಳೆ ಹೊಡಿತಾ ಇದೆ. ನೋಡಿ ಮಳೆ ಮಳೆ ಅಂದ್ರೆ ಮಳೆ ಮತ್ತೆ ವೆದರ್ ನೋಡಪ್ಪ, ಮೊಬೈಲ್ ಬೀಳ್ತೈತಿ ಈಗ ಜಸ್ಟ್ ಮಿಸ್. ಗೈಸ್ ಏನ್ ವಿಚಾರ ಅಂದ್ರೆ ಹೇಮಂತು ಈಗಷ್ಟೇ ಒಂದು ಗಾಡಿಗೆ ತಗೊಂಡ್ಬಿಟ್ಟಿದ್ದ. ಫಸ್ಟ್ KSRTC ಅವರಿಗೆ ಬ್ರೇಕ್ ಲೈಟ್ ಹಾಕ್ಸಕ್ಕೆ ₹2 ಚೇಂಜ್ ಇದ್ರೆ ಕೊಟ್ಟು ಬಾ. ಹೌದ್ ಮರ್ಯ, ನೀನು ಪದೇ ಪದೇ ಯಾವಾಗ ಬರೋದು ಚೇಂಜ್ ಬಿಟ್ಟು ಬರ್ತಿಯಲ್ಲ ಅವ್ರಿಗೆ ಹೇಳು. ಹೌದು. ಬೆಳ್ದಿ ಚಿಲ್ಲರೆ ಹಣ ಜೋಬಿ ಹಾಕಬೇಡ, ಅದನ್ನ ಬ್ರೇಕ್ ಲೈಟ್ ಗೆ ಏನಾದ್ರು ಸರ್ವಿಸ್ ಮಾಡಿಸು ಅಂತ. ನನ್ ಮಕ್ಳು ಬ್ರೇಕ್ ಲೈಟ್ ಇಲ್ಲ ಏನಿಲ್ಲ, ಹಿಂದೆ ಮುತ್ಕೊಡ ನಾನು ಅವರಿಗೆ. ಅಲ್ಲ ಗಾಯ್ಸ್, ಅಲ್ಲ KSRTC ಬಸ್ ಇದೆಯಲ್ಲ, ನಾವು ಹೋಗ್ತಾ ಇದ್ವಿ, ಮಳೆ ಯಾವನ ಎದ್ರಿಗ್ ಬಂದ ಅಂತ ಸಡನ್ಲಿ ಬ್ರೇಕ್ ಕೊಡಲಿ ಪರವಾಗಿಲ್ಲ, ಬ್ರೇಕ್ ಕೊಡಿದ್ರೆ ಲೈಟ್ ಅವ್ರು ಬರ್ಬೇಕು. ಮಕ್ಕ ನಂಗೆ ಅವ್ನು ಬ್ರೇಕ್ ಕೊಡ್ದಿದ್ದು ಬೇಜಾರಿಲ್ಲ, ಲೈಟ್ ಬರ್ಲಿಲ್ಲ ಅಂತಿದ್ದು ಬೇಜಾರ್ಲಿಲ್ಲ. ನನ್ ಮಕ್ಳು ನಾರ್ಮಲ್ ಆಗಿ ಬಸ್ ಸ್ಟ್ಯಾಂಡ್ ಇದೆ ನಿಲ್ಸಲ್ಲ, ಹಿಡಿಬೇಕು ಇವ್ರನ್ನ. ಅದ್ ಯಾವ್ದೋ ಒಂದು ಹುಡುಗಿ ಕೈ ಮಾಡ್ತು ಅಂತ ಬಸ್ ಡ್ರೈವರ್ ಗಾಡಿ ನಿಲ್ಸ್ತಾನ ಗುರು. ನಾವೆಲ್ಲ ಮಾಡ್ರೆ ನೀರ್ ಹರಿಸ್ತಾ ಹೋಗ್ತಾನೆ. ಹೌದು, ಗೊತ್ತಿರೋ ವಿಚಾರ. ಹೆಣ್ಮಕ್ಳಿಗೆ ಒಂದು ಪವರ್ ಇದೆ ಮಚ್ಚ, ಪವರ್ ಇದೆ. ಪವರ್ ಇರ್ಬೋದು, ಗಂಡ್ ಮಕ್ಳ ಮೇಲೆ ಶೋಷಣೆ ಮಾತ್ರ ಜಾಸ್ತಿ ಆಗ್ತಿದೆ ಮಗ. ಇವೆಲ್ಲ ಶೋಷಣೆ ಎಲ್ಲ ಮಾಡ್ಬಾರ್ದು ಗಂಡ್ಮಕ್ಳಿಗೆ. ದಯವಿಟ್ಟು KSRTC ಬಸ್ ಅವ್ರಿಗೆ ಕೇಳ್ತಾ ಇರೋದು ಒಂದೇ ಮಾತು, ಗಂಡ್ ಮಕ್ಳು ಎಲ್ಲೇ ಕೈ ಮಾಡೋರು ನಿಲ್ಸೋಣ, ಚಿಂತೆ ಇಲ್ಲ, ನಾವು ದುಡ್ಡು ಕೊಟ್ಟು ಬರ್ತೀವಣ. ಹೌದೌದು, ಅರ್ಥ ಮಾಡ್ಕ. ದಯವಿಟ್ಟು ನಿಲ್ಸ್ಬಿಡಿ ಆಯ್ತಾ. ಬಾಲಿವುಡ್ ಫಿಲ್ಮ್ ಎಲ್ಲ ನೋಡಿಯಲ್ಲ, ಇಲ್ಲೊಂದ್ ಕಾರು ಅಲ್ಲೊಂದ್ ಕಾರ್ ನಿಲ್ಸ್ತಾರೆ, ಕಾರಿಗೆಲ್ಲ ಕೂಲಿಂಗ್ ಮಾಡ್ತಿರ್ತಾರೆ. ಅಂದ್ರೆ ಏನ್ ಹೇಳೋ, ಮಾಫಿಯಾ ಮಗ. ಅಜೋ ಸರಿ ಮಗ. ಬೆಂಗಳೂರಾಗ ಮಳೆ ಇಲ್ಲ ಅಂತ ಜನ ಹಣ ಕುಂತಾರೆ. ಇಲ್ಲಿ ನೋಡಿ ಮಳೆ ಹೊಡಿ ನೋಡ್ತಿಕ್ಕೆ ಇಲ್ಲಿ ಜನ ಅಳ್ತಾರೆ, ಮಳೆ ಬೇಕಣ. ಅಲ್ಲ ಗುರು, ರಜೆ ಕೊಡೋದಕ್ಕಲ್ಲ, ರೈತರಿಗೆ ಬದುಕೋದಕ್ಕ. ರೈತರು ಇಲ್ಲ ಅಂತ ಇಲ್ಲ, ಇಲ್ಲ ಬರೋದಿಲ್ಲ ಕಣ. ನಿಮಗೆಲ್ಲ ಬೇಡ್ರಲ್ಲ ರೈಸ್ ಜೊತೆಗೆ ಸಾಂಬಾರ್ ಬೇಡವಾ? ಇಲ್ಲಿ ಒಂದು ಕೆರೆದು ಹೂಳ್ ತೆಗ್ದಿದ್ರೆ ಅಮ್ಮ, ಲಿಂಗಳ್ಳಿ ಒಂದ್ ಕೆರೆದು ಹೂಳ್ ತೆಗ್ದಾರೆ. ನೀರ್ ಬಂದೈತ್ ಮಚ್ಚ, ನೀರ್ ಕೇಳ್ತಿಯಲ್ಲ, ನೀರ್ ಮಾತ್ರ ಸಕ್ಕತ್ತ ಬಂದೈತೆ. ಈಗ ತೋರಿಸ್ತೀನಿ, ಕೆರೆ ಏನ್ ಮಾತ್ರ ಮಸ್ತ್ ಇದೆ. ಅದು ಕಾಡೆಲ್ಲ ಹಾಕ್ಬೋದು, ರಾಕಿ ಒಂಥರ ಪೆಟ್ರೋಲ್ ಇದ್ದಂಗೆ. ಎಷ್ಟು ಬೇಗ ನೀರ್ ತುಂಬೇಕಂದ್ರೆ ಏನ್ ಮಸ್ತ್ ಕಾಣ್ತಾ ಇದೆ ನೀವು. ಬಂದಿಲ್ಲ ನೋಡು, ಟಿಕೆಟ್ ಗಿಂಬಲ್ ಏರ್ ಹಾಕಲ್ಲ ಬ್ರೋ. ಕೆರೆ ನೋಡಿ ಎಷ್ಟು ಬೇಗ ತುಂಬೈತೆ, ಖುಷಿ ಆಗತ್ತೆ ಕೆರೆ ನೋಡಕ್ಕೆ. ತೆಗಿದ್ರು ಆಗ ಹೂಳ್ ತೆಗಿಲಿಲ್ಲ ಅಂದ್ರೆ ಕೆರೆ ಚೆನ್ನಾಗ್ ಬರಲ್ಲ, ಅದಕ್ಕೆ ಅವ್ರು ಹೂಳ್ ತೆಗ್ತಿದ್ರು. ಈಗ ನೋಡಿ ಹೆಂಗ್ ನೀರ್ ಸ್ಟಾಕ್ ಆಗತ್ತೆ. ಮೇಲೆ ಕೆರೆಬೇಟೆ ಮಾಡ್ಬೋದು, ಮೀನ್ ಬಿಡ್ಬೋದು. ಎಷ್ಟ್ ಜನ ಆದ್ರೆ ಮೀನ್ ಇರಲ್ಲ, ಬದುಕಲ್ಲ. ಕೆರೆಬೇಟೆ ಸಾಯ್ಲಿ ನಮ್ ಕಡೆ ಕೆರೆಬಟ್ಟೆ ಮಾಡ್ತಾರಂತ ನೋಡಿದ್ರೆ ಈಗ ಮೈಸೂರು ಕಡೆ ಕೆರೆಬಟ್ಟೆ ಮಾಡಲ್ಲ ಮಗ. ಹಂಗೆ ಮೈಸೂರ ಕೆರೆಬಟ್ಟೆ ಅಂತೆ ನೋಡೇ ಸಾಕಾಗ್ಬಿಟ್ಟೇನೆ ಈಗ. ಹೌದಾ, ಯಾವ್ದೋ ಗಾಡಿ ಹೋಗ್ತೈತಿ, ಏನೋ ಕನ್ನಡಿಗ ಅಂತ ಹಾಕ್ತೇನೆ. ಇಲ್ಲ ಕನ್ನಡಿಗ ಮಗ. ಅವರು ವಾಟ್ಸ್ಆಪ್ ಫೋನ್ ಮಾಡಿದಾರೆ, 27 ಕೊಡಿಬೇಕಂತೆ. ನಮ್ದು ಯಾವ್ದೋ ವಾಟ್ಸ್ಆಪ್ ನಂಬರ್ ಐತೆ, ಎಲ್ಲ ತಪ್ಪಾಗಿ ವೈಟ್ ಬೋರ್ಡ್ ಇದ್ರೆ ಪರವಾಗಿಲ್ಲ. ಆದ್ರೆ ವೈಟ್ ಬೋರ್ಡ್ ಆದ್ರೂ ಒಂದು ವಾಟ್ಸ್ಆಪ್ ನಂಬರ್ ಹಾಕ್ಯಾನೆ. ಬಾಡಿಗೆ ಮಾಡ್ತಾನೆ. ಒಂದು ವೆಚ್ಚಿದ ಇದು ಅದು ಒಂದೇನೋ ಇದೆ ಮಗ, ಏನೋ ಇದೆ ಒಳಗಡೆ, ಏನೋ ಇದೆ ಹೇಳ್ದಾಗ ಆಗ್ತಾ ಇಲ್ಲ. ಒಂದು ಕ್ಯಾಶ್ ಹಾಕ್ರಿ, ಅದು ಅವನಿಗೆ ಫೋನ್ ಮಾಡಿದಾಗ ತುಂಬಾ ಬರತ್ತೆ. ಅದು ಏನ್ ಮಾಡಕ್ ಬರಲ್ಲ ಅವೆಲ್ಲ. ಸುಖಕರವಾದ ಹೆರಿಗೆಗೆ ಹೆರಿಗೆಗ ಸುಖಕರವಾದ ಹೆರಿಗೆಗೆ ಹಂಗೆ ಅದು ಪೋಸ್ಟ್ ಪ್ರೊಸೆಸ್, ಪ್ರೀ ಪ್ರೊಸೆಸಿಗೆಲ್ಲ ಇಲ್ಲ, ಅದು ಕ್ಲಾಸ್ ಇಲ್ಲ. ಮನ್ಸ್ರೆ ಹಂಗೆ ಏನ್ ಮಾಡಕ್ ಬರಲ್ಲ ಅವೆಲ್ಲ. ಜೀವನದಲ್ಲಿ ಏನೋ ಹೆರಿಗೆ ಪರಿಗೆ ಅವೆಲ್ಲ ನಮಗೆ ಗೊತ್ತಿಲ್ಲ. ನಾವು ನಿನ್ನೆ ತಿರ್ಸಿಯಿಂದ ಬರ್ತಾ ಇದ್ವಾ, ಒಂದ್ ಎಮ್ಮೆ ಆಕಳ ಮೇಲೆ ಹತ್ತ ಕೊಂಡು ಬಿಟ್ಟೈತೆ, ಆಕಳು ಎಮ್ಮೆ ಮೇಲೆ ಹತ್ತ ಕೊಂಡೈತೆ. ಅದೇ ಏನಾರು ಮಾತಾಡಕ್ ಬಂದು ಕಂಪ್ಲೇಂಟ್ ಕೊಡೋದಾಗಿರ ಮಗ. ಅಯ್ಯೋ ಹೇಳ್ಬೇಕಾ, ನನ್ನ ಹ್ಯಾರಾಸ್ಮೆಂಟ್ ಸರ್ ಇವರು. ರೋಡಲ್ಲೇ ಬಂದ ಮೇಲ್ ಹತ್ತಕ್ ಬಂದಾರೆ. ಮಳೆ ಬರ್ತಾ ಇತ್ತು, ಒಳಗೆಲ್ಲ ಮಳೆ ಬರ್ತಾ ಇತ್ತು. ಓರಿನಾ ಸಾರಿ ಬರ್ತಾ ಇದೆ ಲೆಫ್ಟ್ ಹ್ಯಾಂಡ್ ಮನೆ ಬರೋದು, ಮನೆ ಮುಂದೆ ಬಂದಿ ಸತ್ತಾಗಿದೆ.
ನಂದಿ ಮರಿ ಹಾ. ನಂದಿ ಮರಿ ಸದಾಗೈತೆ ಇಂಥ ಸ್ಥಿತಿ ಮುಂದೆ ನಂದಿ ಮರಿ ಸದಾಗೈತೆ ರೋಡ್ ಕೆಲಸ ಮಾಡೋ ಕರೆಂಟ್ ಕೊಡುತ್ತೆ ಅಕ್ಕಪಕ್ಕ ಏನು ಕರೆಂಟ್ ಏನು ಕೊಟ್ಟಿರಲ್ಲ ಇನ್ನೂ ಅಲ್ಲೇ ಇದ್ದದ್ದು. ಅಲ್ಲ ಆಯ್ತಾ ಇನ್ನೂ ಅಲ್ಲೇ ಆಮೇಲೆ ಯಾವನ ಹೊಡ್ಕೊಂಡು ಹೋಗಿರ್ತಾನೆ ಮತ್ತೆ ಅಲ್ಲ ಹಂಗಾಗಿರುತ್ತೆ ಅಲ್ಲ ಯಾರು ಹೇಳ್ತಲ್ಲ ಸರ್ ಇಲ್ಲಿ ಯಾವ್ದೋ ಆನೆ ಮರಿ ಹಾಕೊಂಡಿದ್ದೆ ಬರೀ ಸರ್ ಅಂತ ಪಾರತಿ ಫೋನ್ ಮಾಡ್ತಾನಂತೆ. ಪಾರತಿ ಅಲ್ಲಿ ಹೋಗ್ಬಿಡ್ತಾ ಬಂದಿ ಅಂತ ಸಾಗರ ಬಂದ್ರೆ ಏನ್ ಕೆಲ್ಸಕ್ಕೆ ಬಂದಿದ್ದೆ ಹೇಮಂತ್ ಬೈಲಾರ ನೋಡಿ ನೀವ್ ಹೇಗಿದೆ ಸಾಗರದ ಹೊಟ್ಟೆ ತುಂಬಿದ್ರೆ ಮತ್ತೆ ಯಾವ್ದಕ್ಕೂ ತಲೆ ಕೆಡ್ತಾನಲ್ಲ ಅಂತ ಉದಾಹರಣೆ ಏನ್ ಹೇಳು ಇಂಡಸ್ಟ್ರಿ ಈ ಮಳೆಗೆ ಸಾಗರ ತುಂಬ ಹರಿತೈತೆ ಜೋಗ್ ಫಾಲ್ಸಿಗಂತೂ ಜನ ಬಂದೇ ಬರ್ತಾರೆ ಮತ್ತೆ ಇಲ್ಲಿಂದ ನೀರ್ ಎಲ್ಲಿ ಹೋಗದೆ ಜೋಗೆ ಹೋಗಲ್ಲ ಈ ನೋಡ ಇದೆಯಲ್ಲ ಹೋಗತ್ತ ಮತ್ತೆ ಎಲ್ಲಿ ಹೋಗದೆ ಈ ಗಣಪತಿ ಕೆರೆ ಹೋಗತ್ತಾ ಇದು ಗಣಪತಿ ಕೆರೆ ನೀರ್ ಹೆಂಗ್ ಹೋಗೋದು ಹಿಂಗೆ ಹೋಗೋದು ಕೆರಳೆ ಇಲ್ಲ ಹೊಳೆ ಇಲ್ಲ ಗಣಪತಿ ತಮ್ಮ ಕೆರೆ ಐತಲ್ಲ ಆ ಕೆರೆ ತೋಡಿ ನೀರ್ ಎಲ್ಲಿ ಹೋಗತ್ತೆ ಯಾರ ಮರ್ಯ ಮನೆ ಫೋನ್ ಮಾಡಿ ಹೇಳ್ತೀನಿ ಫಸ್ಟ್ ಡಬಲ್ ಸೆವೆನ್ ಅದು ಡಬಲ್ ಸೆವೆನ್ ಡಬಲ್ ಸಾಧ್ಯನೇ ಇಲ್ಲ ಈ ಕಡೆ ಡಬಲ್ ಸೆವೆನ್ ಅಲ್ಲ ಮಗ ಹೋಗ 27 ಆದ್ರೆ ನಂಬರೇ ಹೋಗಲ್ಲ ಅವನು ಅವಾಗ್ಲಿಂದ ರೋಡ್ ತುಂಬಾ ಹೋಗ್ತಾ ಇದ್ದಾನೆ ನಮಗೆ ಗಾಡಿ ಓಡ್ಸಕ್ ಬರಲ್ಲ ಅನ್ಸ್ತೈತೆ ನಾವ್ ಎಲ್ಬೋರ್ಡ್ ಮಗ ನಮ್ದು ಎಲ್ಲೆಲ್ಲ ಅಣ್ಣ ಕೇಳ್ ಮಗ ನಂಬರ್ ಏನ್ ಕೇಳು ಅಣ್ಣ ಒಂದ್ ನಂಬರ್ ಮಿಸ್ ಆಗಿತ್ತು ನೋಡಿ ಹೇಳು ಯಾವ್ದಂತ ಯಾವ್ದೋ ಕೆ ಅಂತೀಯಲ್ಲ ಇಲ್ಲೇ ಇಳ್ಕೊಂಡ್ ಬಸ್ ಹತ್ಕೊ ಬಂತು ಇಲ್ಲೇ ಬರ್ಬೇಕ ಇಲ್ಲೇ ಇಳ್ಸೋದ್ರು KSRTC ಬಸ್ ನಿಲ್ಸಿನಲ್ಲಪ್ಪ KSRTC ಹನ್ಮಾಗ ಹೇಳಿದ ಡ್ರೈವರ್ ಒಂದ್ ಕೈ ಮಾಡ್ದ ಆ ಕೆಂಪು ಕಲರ್ ಲೈಟ್ ಬಂತ ಹನ್ಮ ಅಷ್ಟೊತ್ತಿ ಪ್ಯಾರಾಶೂಟ್ ಹಚ್ಚಿ ಹಾರ ಇನ್ನೊಂದು ಟ್ರೈನ್ ಪಾಸ್ ಆಗ್ಬೇಕಲ್ಲ ರೈಲ್ವೆ ಇದು ಆಫೀಸ್ ನೋಡಿ ರೈಲ್ವೆ ಗೇಟ್ ನೋಡಿ ನಿನ್ನೆ ಒಂದ್ ವಿಡಿಯೋ ಬಂದಿತ್ತು ಮಚ್ಚ ಯಜಮಾನ ಯಾರೋ ರೋಡಿ ಹೋಗ್ತಾ ಇರ್ತಾನೆ ಪಾಪ ರೈಲ್ವೆ ಗೇಟ್ ಕಾಯರು ಪಾಪ ಹೆಂಗ್ ಹಿಡಿತಾರ ಬಿಡು ನೋಡಿ ಸಾಕಾಗ್ಬಿಡ್ತು ಅಲ್ಲ ಅಂದ್ರೆ ಯಜಮಾನ ಜೀವನದಲ್ಲಿ ರೋಸಿ ಹೋಗಿರ್ತಾನೆ ಈ ದೊಡ್ಡವ್ರು ದಾರಿಗೆ ಅಡ್ಡ ಬಂದ್ಬಿಟ್ರಿ ಏನ್ ಮಾಡ್ತಾರ ಪಾಪ ನೋಡ ಯಜಮಾನ ಯಜಮಾನ್ ಮಾತಾಡ್ತಿಲ್ಲ ನಂದು ಪಂಜ ಕಟ್ಟಿಲ್ಲ ನೋಡಿ ದಾಡಿ ಕಾಣ್ತಾ ಇಲ್ಲ ಅದ್ರ